ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಬಂದು ನಿಮಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಕರೆದಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ. ಓಕೆನಾ. ಇದರಲ್ಲಿ ಸ್ಟೆನೋಗ್ರಾಫರ್, ಡೇಟಾ ಎಂಟ್ರಿ ಆಪರೇಟರ್, MTS ಮತ್ತೆ ಅಪರ್ ಡಿವಿಷನ್ ಕ್ಲರ್ಕ್ ಕರೆದಿದ್ದಾರೆ ಸ್ನೇಹಿತರೆ. ಸೊ 10th 12th ಡಿಪ್ಲೊಮೊ, BE BTech ಡಿಗ್ರಿ ಮಾಡಿರುವಂತವರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವತ್ತು ಲಾಸ್ಟ್ ಡೇಟು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಪ್ರತಿಯೊಂದು ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಇನ್ನು ನೀವು ಯಾರಾದ್ರೂ ಹೊಸಬ್ರಾಗಿದ್ರೆ ಈ ಕೂಡ್ಲೇನೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾರ್ಯಾರು ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸದಲ್ಲಿ. ಓಕೆನಾ. ಸೊ ಇದು ಗೌರ್ಮೆಂಟ್ ಕೆಲಸ ಆಗಿರುತ್ತೆ. 10th 12th ಡಿಪ್ಲೊಮೊ, BE BTech. ಓಕೆನಾ. ಸೊ ಇವಾಗ ನೋಡೋದಾದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಡ್ತೀನಿ ಸ್ನೇಹಿತರೆ. ಸೊ CPCB ಅಂತ ಕರೆದ್ರೆ ಸಾಕು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆನಾ. ಸೊ ರಿಕ್ರೂಟ್ಮೆಂಟ್ 2025 ಕರೆದಿರುವಂತದ್ದು 69 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೈಂಟಿಸ್ಟ್ ಪೋಸ್ಟ್, ಕ್ಲರ್ಕ್, DEO, MTS ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಓಕೆನಾ. ಸೊ ನೋಡೋದಾದ್ರೆ ನಿಮ್ಗೆ ಸ್ಯಾಲರಿ ಬಂದು 18,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನೋಡಿ, ಸೈಂಟಿಸ್ಟ್ B ಪೋಸ್ಟ್ 22 ಪೋಸ್ಟ್ ಗಳು ಕರೆದರೆ, ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಅಸಿಸ್ಟೆಂಟ್ ಲಾ ಆಫೀಸರ್ 1 ಪೋಸ್ಟ್ ಇದೆ. LLB, ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರ್ ಗೆ 2 ಪೋಸ್ಟ್, BE BTech. ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ 4, ಮಾಸ್ಟರ್ಸ್ ಡಿಗ್ರಿ. ಟೆಕ್ನಿಕಲ್ ಸೂಪರ್ವೈಸರ್ 5, BE BTech. ಅಸಿಸ್ಟೆಂಟ್ ಡಿಗ್ರಿ, ಅಸೋಸಿಯೇಟ್ ಅಸಿಸ್ಟೆಂಟ್ ಡಿಗ್ರಿ, ಜೂನಿಯರ್ ಟ್ರಾನ್ಸ್ಲೇಟರ್ ಮಾಸ್ಟರ್ ಡಿಗ್ರಿ, ಸೀನಿಯರ್ ಡ್ರಗ್ಸ್ಮನ್ BE BTech, ಜೂನಿಯರ್ ಟೆಕ್ನಿಷಿಯನ್ ಡಿಪ್ಲೊಮೊ, ಸೀನಿಯರ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ 12th, ಅಪ್ಪರ್ ಡಿವಿಷನ್ ಕ್ಲರ್ಕ್ ಡಿಗ್ರಿ, ಡೇಟಾ ಎಂಟ್ರಿ ಆಪರೇಟರ್ 12th, ಸ್ಟೆನೋಗ್ರಫಿ 12th, ಜೂನಿಯರ್ ಲ್ಯಾಬೊರೇಟರಿ 12th, ಲೋವರ್ ಡಿವಿಷನ್ ಕ್ಲರ್ಕ್ 10th, ಫೀಲ್ಡ್ ಅಟೆಂಡೆಂಟ್ 10th, MTS 10th. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಸ್ಯಾಲರಿ ವೈಸ್ ಮತ್ತೆ ಏಜ್ ಲಿಮಿಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪೋಸ್ಟ್ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಅಂತ. ಸೊ ಮ್ಯಾಕ್ಸಿಮಮ್ ಬಂದು 35 ವರ್ಷ ಸೈಂಟಿಸ್ಟ್ B ಗೆ, 30 ವರ್ಷ ಲಾ ಆಫೀಸರ್ಗೆ, 30 ವರ್ಷ ಸೀನಿಯರ್ ಟೆಕ್ನಿಷಿಯನ್ ಸೂಪರ್ವೈಸರ್ಗೆ. ಓಕೆನಾ. ನೋಡಿ, ಸ್ಯಾಲರಿ ಬಂದು 56,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಇದೆ. ಅಸಿಸ್ಟೆಂಟ್ ಲಾ ಆಫೀಸರ್ಗೆ 44,000 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಇದೆ. ಹಾಗೆ 35,000 ರೂಪಾಯಿಂದ ಹಿಡಿದು 1,12,000 ಇದೆ ಸ್ನೇಹಿತರೆ. ಟೆಕ್ನಿಷಿಯನ್, ಕ್ಲರ್ಕ್, ಡ್ರಗ್ಸ್ಮನ್, DEO, ಸ್ಟೆನೋಗೆ 25,000 ರೂಪಾಯಿ 500 ರೂಪಾಯಿಂದ ಹಿಡಿದು 81,100 ರೂಪಾಯಿವರೆಗೂ. ಓಕೆನಾ. 18ರಿಂದ 27 ಏಜ್ ಲಿಮಿಟ್ ಇದೆ. ಓಕೆನಾ. ಜೂನಿಯರ್ ಲ್ಯಾಬ್ ಅಸಿಸ್ಟೆಂಟ್ಗೆ 19,100 ರೂಪಾಯಿ 900 ರೂಪಾಯಿಂದ ಹಿಡಿದು 63,200 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೊ ಇವ್ರದ್ದು ಕೂಡ ಸೇಮ್ 18ರಿಂದ 27. MTS ಫೀಲ್ಡ್ ಅಟೆಂಡೆಂಟ್ ಅವ್ರದ್ದು ಕೂಡ 18,000 ರೂಪಾಯಿಂದ ಹಿಡಿದು 56,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ಗಳಿಗೆ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ಬಂದು ನೋಡೋದಾದ್ರೆ 35ವರೆಗೂ ಸೈಂಟಿಸ್ಟ್ಗೆ ಈ ರೀತಿ ಇತ್ತು. ಸೊ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. OBC ಬಂದು 3 ವರ್ಷ, SC ST 5 ವರ್ಷ, PWD ಆಗಿದ್ದು UR ಆಗಿದ್ರೆ 10 ವರ್ಷ, PWD ಆಗಿದ್ದು OBC ಆಗಿದ್ರೆ 13 ವರ್ಷ, PWD ಆಗಿದ್ದು SC ST ಆಗಿದ್ರೆ 15 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಬಂದು SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ. ಅದರ್ಸ್ಗೆ 1 hour ಎಕ್ಸಾಮ್ಗೆ 500 ರೂಪೀಸ್, 2 hour ಎಕ್ಸಾಮ್ಗೆ 1000 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನ ನೋಡೋದಾದ್ರೆ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಸಿಗುತ್ತೆ. ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಏನೇನ್ ಡಾಕ್ಯುಮೆಂಟ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಕಂಪಲ್ಸರಿ ಕರೆಕ್ಟ್ ಆಗಿರುವಂತದ್ದನ್ನೇ, ವರ್ಕಿಂಗ್ ಅಲ್ಲಿ ಇರುವಂತದ್ದನ್ನೇ ಕೊಡಿ ಸ್ನೇಹಿತರೆ. ಓಕೆನಾ. ಯಾಕಂದ್ರೆ ಎಲ್ಲದನ್ನು ಕಮ್ಯುನಿಕೇಶನ್ ಅದ್ರ ಮುಖಾಂತರನೇ ಬರುತ್ತೆ. ಓಕೆನಾ. ಹಾಗೆ ನಿಮ್ಮ 10th 12th ಡಿಗ್ರಿ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತೆ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಬಹುದಾಗಿರುತ್ತೆ. ಸೊ ಫಿಲ್ ಮಾಡೋ ಟೈಮಲ್ಲಿ ಏನೇನು ಕೇಳ್ತಾರೋ ಅದನ್ನ ಪ್ರತಿಯೊಂದನ್ನು ನೀವು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಡೇಟ್ ಬಂದು 28 ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ನೋಡಿ, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ, ಈ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್
ಅಪ್ಲೈ ಆನ್ಲೈನ್ ಮತ್ತೆ ವೆಬ್ಸೈಟ್ ಎಲ್ಲ ಪ್ರತಿಯೊಂದನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಸೊ ಆದಷ್ಟು ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ, ಸೊ ನೋಟಿಫಿಕೇಶನ್ ಅಲ್ಲಿ ಫುಲ್ ಪ್ರತಿಯೊಂದು ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕರೆದಿದ್ದಾರೆ ನೋಡಿ. ಓಕೆನಾ? ಸೊ ಲಿಂಕ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ಲಿಂಕ್ ನ ಓಪನ್ ಮಾಡಿ ನೀವು ಫಿಲ್ ಮಾಡ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಹಾಗೆ ನೋಡಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಕರೆದಂತದ್ದು 28/4/2025. ಓಕೆನಾ? ಸೊ ಇದುವರೆಗೂ ನಾನು ಏನ್ ತಿಳಿಸ್ಕೊಟ್ಟಿದ್ದೆ ಪ್ರತಿಯೊಂದು ಕೂಡ ಸೇಮ್ ಇದೆ, ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಇದೆಲ್ಲ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ ಸ್ನೇಹಿತರೆ? ಹಾಗೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೋಸ್ಟ್ ಹಾಕಿದ್ರೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವರು ಕೂಡ ಪ್ರತಿಯೊಬ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ? ನೋಡಿ, ಒಂದು ಪೋಸ್ಟ್ ರಿಸರ್ವ್ ಮಾಡಿರ್ತಾರೆ. 20 ಔಟ್ ಆಫ್ 22 ಪೋಸ್ಟ್ ಆಫ್ ಸೈಂಟಿಸ್ಟ್ ಬಿ, 2 ಪೋಸ್ಟ್ ಆರ್ ರಿಸರ್ವ್ಡ್ ಫಾರ್ ಪರ್ಸನ್ ವಿತ್ ಡಿಸಬಿಲಿಟಿ, 2 ಪೋಸ್ಟ್ ಫಾರ್ ರಿಸರ್ವ್ಡ್ ಫಾರ್ ಪರ್ಸನ್ ಡಿಸಬಿಲಿಟಿ. ಯಾರ್ಯಾರು ಅಂತ ಹೇಳಿದ್ರೆ ಪೋಸ್ಟ್ 1 OL, BL, OA. ಓಕೆ, ಲೋಕೋಮೆಟ್ರಿ ಲೆಗ್, ಬೋತ್ ಲೆಗ್, 1 ಆರ್ಮ್, ಈ ರೀತಿ ಕರೆದಿರುವಂತಹ ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಓಕೆನಾ? ಹಾಗೆ ಇನ್ನೊಂದು ಕೂಡ ಸೇಮ್ ಎರಡು ಪ್ರತಿಯೊಂದು ಏನು ಪೋಸ್ಟ್ ಗಳಿದೆ, 2 ಪೋಸ್ಟ್ ಗಳು ಅದನ್ನ ಡಿಸೇಬಲ್ಡ್ ಸರ್ಟಿಫಿಕೇಟ್ಸ್ ಗೆ ಕೊಟ್ಟಿದ್ದಾರೆ. ಓಕೆನಾ? ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಗೆ. ಸೊ ಹಾಗೇನೆ ನೀವು ಪ್ರತಿಯೊಂದು ನೋಟ್ಸ್ ಅಲ್ಲಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೋಟ್ ಅಂತ ಏನಿದೆ ಇದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಅದಾದ ನಂತರ ನೀವು ನೋಡೋದಾದ್ರೆ, ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಫಿಸಿಕಲ್ ರಿಕ್ವೈರ್ಮೆಂಟ್ ಏನೇನ್ ಬೇಕು ಮತ್ತೆ ಯಾರ್ಯಾರು ಅಪ್ಲಿಕೇಶನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಬ್ಲೈಂಡ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಲೋ ವಿಷನ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ಯಾವುದೇ ಡಿಸಬಿಲಿಟಿ ಇರುವಂತವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈಗಾಗಲೇ ನಿಮ್ಗೆ ಎಷ್ಟು ವಿಡಿಯೋಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳೋದಾದ್ರೆ, ನಿಮ್ಗೆ RRB ಅಲ್ಲಿ ಕರೆದಿರುವಂತ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬೆಂಗಳೂರು ಡಿಸ್ಟ್ರಿಕ್ಟ್ DC ಆಫೀಸ್ ಅಲ್ಲಿ ಕರೆದಿರುವಂತ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ನೋಡೋದಾದ್ರೆ, ಈ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಿಮ್ಗೆ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬಹುದು ಸ್ನೇಹಿತರೆ. ಓಕೆನಾ? ಸೊ ಜಾಯ್ನ್ ಆದ್ರೆ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅದರಲ್ಲಿ ಕೂಡ ಬಿಡ್ತಾ ಇರ್ತೀನಿ. ಓಕೆನಾ ಸ್ನೇಹಿತರೆ? ಹಾಗೆ ಇನ್ನು BMRCL ಕರೆದಿದ್ದೆ, ಅದ್ರದ್ದು ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ತಾಲೂಕ್ ಆಫೀಸ್ ಅಲ್ಲಿ ಕೂಡ ಮ್ಯಾನೇಜರ್ ಲೆವೆಲ್ ಪೋಸ್ಟ್ ಗಳಿಗೆ ಕರೆದಿದ್ರು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ HL ಅಲ್ಲಿ ಕರೆದಿದ್ದಂತ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಎಲ್ಲ ಪ್ರತಿಯೊಂದು ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ಫುಲ್ ಡೀಟೇಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಏನ್ ಬೇಕು ಅಥವಾ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಎಲ್ಲ ಒಂದು ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ, ನೋಡಿ ಸ್ನೇಹಿತರೆ. ಓಕೆನಾ? ಸೊ ನಿತ್ಯನೂ ನಾನು ನಿಮ್ಗೆ ಕಳಿಸ್ತಾ ಇರ್ತೀನಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಪ್ರತಿದಿನ ಒಂದೊಂದು ವಿಡಿಯೋಗಳು ಬರ್ತಾ ಇರುತ್ತೆ. ಆದಷ್ಟು ವಿಡಿಯೋಗಳನ್ನ ನೋಡಿ ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೋ ಆ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನೀವು ಅಡ್ಮಿನ್ ಗೆ ಮೆಸೇಜ್ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆನಾ? ನಾನು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಓಕೆನಾ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.